ದಿನದಿಂದ ಮೇಕಪ್ ಬ್ಯಾಗ್ ಟೂರ್ನ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮೇಕಪ್ ಬ್ಯಾಗ್ ಅಲ್ಲಿ ಏನೆಲ್ಲ ಇದೆ, ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಯಾವ್ದು ಬೆಸ್ಟ್ ಪ್ರಾಡಕ್ಟ್, ಯಾವ್ದು ವರ್ತ್ ಇದೆ, ಎಲ್ಲಾನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ಮೇಕಪ್ ಬ್ಯಾಗ್ ಟೂರ್ನ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನದಿಂದ ಈ ವಿಡಿಯೋನ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 2 months ನಾನು ವೇಟ್ ಮಾಡ್ತಾ ಇದ್ದೀನಿ ನನ್ನ ಕಂಪ್ಲೀಟ್ ಮೇಕಪ್ ಕಲೆಕ್ಷನ್ ನ ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಷ್ಟನ್ನ ತೋರ್ಸೋಣ ಅಂದ್ಬಿಟ್ಟು. ಹಾಗೆ ನನಗೆ ಮೇಕಪ್ ಇಷ್ಟನಾ ಇಲ್ವಾ ಎಲ್ಲಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದು ನನ್ನ ಮೇಕಪ್ ಕಿಟ್ ಅಂತಾನೆ ಹೇಳ್ಬೋದು. ಸೊ ನಾನೇನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ಬಟ್ ಯಾಕೆ ಈ ರೀತಿ ಕಿಟ್ ಅಂತ ಅಂದರೆ ಇದು ನನಗೆ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದು. ಸೊ ನನಗೆ ಇದರ ಕಾಸ್ಟ್ ಎಲ್ಲ ಗೊತ್ತಿಲ್ಲ. ಇದು ನನಗೆ ಬರ್ತ್ಡೇ ಗಿಫ್ಟ್ ವಿಡಿಯೋದಲ್ಲೂ ನಾನು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಸೊ ಫೈನಲಿ ಆರ್ಗನೈಸ್ ಎಲ್ಲ ಮಾಡಿ ಇವತ್ತು ವಿಡಿಯೋ ಮಾಡೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಕಿಟ್, ಸಿಲ್ವರ್ ಕಲರಲ್ಲಿ ಇದೆ. ಹಾಗೆ ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಎಲ್ಲಾನು ಕೂಡ ಇದೆ. ಸೊ ಫಸ್ಟ್ ನಾನು ಇದನ್ನ ತೋರಿಸೋದಕ್ಕಿಂತ ಮುಂಚೆ ಒಂದ್ಸತಿ ಇದು ಕಂಪ್ಲೀಟ್ ಆಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಹೇಗೆ ಕಾಣುತ್ತೆ ಅಂತ ತೋರಿಸಿದ್ದೀನಿ. ಈಗ ನಾನು ಒಂದೊಂದೇ ಪ್ರಾಡಕ್ಟ್ಸ್ನ ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೆ ಇವಾಗ ಒಂದು ಐಡಿಯಾ ಬರುತ್ತೆ ನಾನು ತೋರಿಸ್ತಾ ಹೋಗ್ತಾ ಇದ್ದಂಗೂ ಯಾವ್ಯಾವ ರೋ ಅಲ್ಲಿ ಯಾವ್ಯಾವ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಏನೇನು ಇಟ್ಟಿದ್ದೀನಿ ಅಂದ್ಬಿಟ್ಟು. ನನ್ನ ಫಸ್ಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ನನಗೆ ಪಟ್ ಅಂತ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಇರುವಂಥ ಅಷ್ಟು ಲಿಪ್ಸ್ಟಿಕ್ಸ್ನು ನಾನು ಫಸ್ಟ್ ರೋ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ನನ್ನ ಬರ್ತ್ಡೇಗೆ ಗಿಫ್ಟ್ ಅಂತ ಬಂತು, ಬಟ್ ನನಗೆ ಇದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಹಾಗೆ ಇದು ಕೂಡ ಇದೆ. ಇದು ಲೀಕ್ ಆಗಿದೆಯಾ ನನಗೇನು ಗೊತ್ತಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಮತ್ತು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಸ್ವಿಸ್ ಬ್ಯೂಟಿ ಫೌಂಡೇಶನ್ ಕೂಡ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಈ ಫೌಂಡೇಶನ್ ಏನಿದೆ ಇದನ್ನು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ತೀನಿ. ಮತ್ತು ಪ್ಲಮ್ ಟೋನರ್ ಈ ಸೈಡ್ ಕಂಪಾರ್ಟ್ಮೆಂಟಲ್ಲಿ ಇದನ್ನು ಅಷ್ಟೇ ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಮತ್ತು ಲಿಪ್ ಬಾಮ್ ಕೂಡ ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದರ ಪ್ರಾಡಕ್ಟ್ಸ್ ಎಲ್ಲಾದ್ರದ್ದು ನಾನು ರಿವ್ಯೂ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಹಾಗೆ ಸ್ಟಿಕ್ಕರ್ಸ್ ಕೂಡ ನಾನು ಇಟ್ಕೊಂಡಿರ್ತೀನಿ ಇಫ್ ಇನ್ ಕೇಸ್ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕೊಂಡ್ರೆ ಅಂದ್ಬಿಟ್ಟು. ಖಾಲಿ ಆಗಿದೆ ತಗೋಬೇಕು. ಮತ್ತು ಈ ಪ್ರೈಮರ್ ನನಗೆ ತುಂಬಾ ಇಷ್ಟ ಆಗಿದೆ. ಇದು ನನ್ನ ಬರ್ತ್ಡೇಗೆ ಗಿಫ್ಟ್ ಬಂದಿದ್ದು. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಮಾಮಾರ್ತ್ ಮಾಯ್ಶ್ಚರೈಸರ್ ಬಾಟಲಲ್ಲಿ ಅಂದರೆ ಬಾಕ್ಸಲ್ಲಿ ನಾನು ಈ ರೀತಿ ನನ್ನ ರಿಂಗ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ. ಸೊ ದಟ್ ನನಗೆ ಕ್ವಿಕ್ಕಾಗಿ ಆ್ಯಕ್ಸಸ್ ಇರುತ್ತೆ ಅಂತ. ನನಗೆ ಆ್ಯಕ್ಸಸರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಈ ಥರ ರಿಂಗ್ಸ್ ಆಗಿರ್ಬೋದು, ಹೇರ್ ಆ್ಯಕ್ಸಸರೀಸ್ ಎಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಇದು ಒಂದು ಡೇ ಕ್ರೀಮ್ ಕೂಡ ಇದೆ. ಸೊ ಮೂವಿಂಗ್ ಔಟ್ ಟು ದ ಸೆಕೆಂಡ್ ಕಂಪಾರ್ಟ್ಮೆಂಟ್ಗೆ ಹೋಗೋಣ. ಇವಾಗ ನೀವು ನೋಡಿದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಹೇಗೆ ಇದೆ ಅಂತ. ಸೊ ಮೇಕಪ್ ಏನೇ ಮಾಡ್ಕೋಬೇಕಂದ್ರೂ ಮಿರರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಮಿರರ್ ನನಗೆ ಇದು ಎಲ್ಲದಕ್ಕೂ ಹ್ಯಾಂಡಿ ಆಗಿದೆ. ಒಂದು ಐಲೈನರ್ ಹಚ್ಕೊಳ್ಳೋದಕ್ಕಿರ್ಬೋದು, ಮತ್ತು ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ಈ ಮಿರರ್ನ ನೋಡಿ ಲಿಪ್ಸ್ಟಿಕ್ ಹಾಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ. ಸೊ ನನಗೆ ಈ ಮಿರರ್ ಸಖತ್ ಹ್ಯಾಂಡಿ ಆಗಿದೆ. ಇದನ್ನು ನಾನು ಡಿಮಾರ್ಟ್ ಅಥವಾ ರಿಲಯನ್ಸಲ್ಲಿ ಪರ್ಚೇಸ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಪ್ರಾಪರಾಗಿ ನೆನಪಿಲ್ಲ. ಇದ್ರ ಜೊತೆ ಒಂದು ಕೂಮ್ ಕೂಡ ಬಂದಿತ್ತು ನನಗೆ. ಮತ್ತು ಒಂದು ನಿವ್ಯಾ ಮಾಯ್ಶ್ಚರೈಸರ್ಸ್ನ ಕೂಡ ಇಟ್ಕೊಂಡಿದ್ದೀನಿ. ಇದು ಡ್ರೈ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು, ಆಯಿಲಿ ಸ್ಕಿನ್ ಅವ್ರಿಗಿಂತ. ಮತ್ತು ಮೇನ್ ನನಗೆ ವ್ಯಾಸ್ಲಿನ್ ಇರಲೇಬೇಕು, ಲಿಪ್ಸ್ ಡ್ರೈ ಆಗ್ತಾ ಇರುತ್ತೆ. ಹಾಗೆ ಒಂದು ಕೋಕೋ ಬಟರ್ ಸನ್ನಿ ಹರ್ಬಲ್ಸ್ದು ಇದು ಬಂದಿದೆ. ನೆಕ್ಸ್ಟ್ ಇದೇ ಸೆಕೆಂಡ್ ಕಂಪಾರ್ಟ್ಮೆಂಟ್ ಈ ಸೈಡಲ್ಲಿ ನೋಡೋದಾದರೆ ಇಲ್ಲೂ ಕೂಡ ಅಷ್ಟೇ ನನ್ನ ಪ್ರೈಮರ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಜಸ್ಟ್ 3 ಕ್ರೀಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಬಂದು ಸನ್ಸ್ಕ್ರೀನ್ ಪ್ಲಮ್ದು, ನೆಕ್ಸ್ಟ್ ಲಿಂಪೆಟ್ ಬ್ಯೂಟಿ ಅವರ ಪ್ರೈಮರ್, ಮತ್ತು ಇದು ನನ್ನ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋ ಕ್ರೀಮ್. ಇದು ಆ್ಯಕ್ಚುಲಿ ನನ್ನ ಮಿರರ್ ಹತ್ರ ಇರುತ್ತೆ, ಬಟ್ ವಿಡಿಯೋಗೋಸ್ಕರ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡೆ. ಮಿಕ್ಕಿದೆಲ್ಲ ನಾನು ಇದರಲ್ಲೇ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಫಸ್ಟ್ ಹೇಗಿತ್ತು ಅಂದರೆ ನನ್ನ ಕಬೋರ್ಡಲ್ಲಿ ಒಂದು ಡ್ರಾಯರಲ್ಲಿ ಪ್ರಾಡಕ್ಟ್ಸ್ ಎಲ್ಲನೂ ಇಟ್ಕೊಂಡಿದ್ದೆ. ನನಗೆ ನೀಟಾಗಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನಾಗ್ತಿತ್ತು ಅಂತ ಅಂದರೆ ಇವಾಗ ನಾನು ಕಂಫರ್ಟಾಗಿ ಕೆಳಗಡೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಕಂಫರ್ಟ್ ಅಂತ ಅನಿಸುತ್ತೆ. ಫಸ್ಟ್ ನಾನು ನಿಂತ್ಕೊಂಡು ಮಾಡಿಬಿಡ್ತಿದ್ದೆ, ಬಟ್ ನನಗೆ ಇವಾಗ ಲಾಂಗ್ ವಿಡಿಯೋಸ್ ಮಾಡೋದ್ರಿಂದ ಕಂಫರ್ಟಾಗಿ ಕೆಳಗಡೆ ಕುತ್ಕೊಂಡು ಮೇಕಪ್ ವಿಡಿಯೋನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡೋದಕ್ಕೆ ಇಷ್ಟ ಆಗುತ್ತೆ. ಪದೇ ಪದೇ ನಾನು ಪ್ರಾಡಕ್ಟ್ಸ್ನೆಲ್ಲ ತಂದು ಕೆಳಗಡೆ ಇಟ್ಕೋಬೇಕಾಗಿತ್ತು. ವಿಡಿಯೋ ಮುಗಿದ್ಮೇಲೆ ತಿರ್ಗಾ ಎಲ್ಲ ಎತ್ತಿಡಬೇಕಾಗಿತ್ತು. ಇದೇ ನನಗೆ ಆಲ್ಮೋಸ್ಟ್ 1/2 hour ವರ್ಕ್ ಆಗ್ತಿತ್ತು. ಬಟ್ ಇವಾಗ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ನನಗೆ ಸಿಕ್ಬಿಡುತ್ತೆ.
ಸಿಕ್ಬಿಡುತ್ತೆ ಕೈಗೆ, ಮತ್ತು ಅಲ್ಲೇ ಆರಾಮಾಗಿ ಹಾಕಿ ಒಂದು ಕಡೆ ಇಟ್ಟರೆ ಆ ಬಾಕ್ಸಲ್ಲೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ಅದಕ್ಕೋಸ್ಕರ ಆರಾಮಾಗಿ ಇದರಲ್ಲಿ ಎಲ್ಲಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಥರ್ಡ್ ಕಂಪಾರ್ಟ್ಮೆಂಟ್ ಏನಿದೆ ಅದನ್ನು ತೋರಿಸ್ಬಿಡ್ತೀನಿ. ಸೊ ಇದರಲ್ಲಿ ತುಂಬಾ ಸ್ಟಫ್ ಇದೆ ಅಂತಲೇ ಹೇಳ್ಬೋದು. ನನ್ನ ಮೇಕಪ್ ಬ್ರಷಸ್ ಎಲ್ಲಾನು ನಾನು ಇದರಲ್ಲೇ ಇಟ್ಟಿದ್ದೀನಿ. ಸೊ ತೋರಿಸ್ತೀನಿ. ನನ್ನ ಹತ್ರ ಇರುವಂಥ ಒಂದು 4 ರಿಂದ 5 ಮೇಕಪ್ ಬ್ರಷಸ್ ಇದೆ. ಐಶ್ಯಾಡೋ ಬ್ರಷಸ್ ಎಲ್ಲ ಇದೆ, ಬಟ್ ಅದರಲ್ಲೇ ಇಟ್ಟಿರ್ತೀನಿ. ನಾನು ಅಷ್ಟು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಇಷ್ಟು ಬ್ರಷಸ್ ಇದೆ. ಇದೆಲ್ಲ ಏನಕ್ಕೆ ಯೂಸ್ ಮಾಡೋದು ಅಂತ ಒಂದು ವಿಡಿಯೋನೇ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ನನ್ನ ಐಲೈನರ್ ಆಗಿರ್ಬೋದು, ಮಸ್ಕರ ಮತ್ತು ಐಬ್ರೋ ಪೆನ್ಸಿಲ್, ಇದು ಆ್ಯಕ್ಚುಲಿ ಬಿಸಾಕಬೇಕು. ಈ ಮಸ್ಕರ ತುಂಬ ಹಳೇದಾಗಿದೆ, ನಾನು ಯೂಸ್ ಮಾಡೋದು ಬಿಟ್ಟಿದ್ದೀನಿ. ನನಗೆ 2 ಪೆನ್ಸಿಲ್ ಐಲೈನರ್ ಇದೆ, 1 ಲಿಕ್ವಿಡ್ ಐಲೈನರ್ ಇದೆ. ಒಂದು ಸತಿನೂ ನಾನು ಅದನ್ನು ಯೂಸೇ ಮಾಡಿಲ್ಲ. ಇದು ಮತ್ತು ಇದು ಕಾಜಲ್ ಇದು. ಸೊ ಇದು ಅಷ್ಟೇ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ, ಬಟ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಕಾಜಲ್ ನಾನು ಯೂಸೇ ಮಾಡಲ್ಲ, ಅದಕ್ಕೋಸ್ಕರ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಐಬ್ರೋ ಫಿಲ್ಲಿಂಗ್ ಯೂಸ್ ಮಾಡ್ಕೊಳ್ತೀನಿ. ಐಬ್ರೋ ಪೆನ್ಸಿಲ್ ತುಂಬಾ ಚಿಕ್ಕದಾಗಿದೆ, ಹೊಸ ತೊಗೊಳ್ತೀನಿ. ನೆಕ್ಸ್ಟ್ ಬಂದು ನನ್ನ ಹತ್ರ ಹೈಲೈಟರ್ ಇದು ಒಂದಿದೆ, ಹೈಲೈಟರ್ದು. ಸೊ ಇದನ್ನು ತೋರಿಸ್ತೀನಿ ಹೇಗಿದೆ ಅಂತ. ಈ ರೀತಿ ಇದೆ, ತುಂಬಾ ಚೆನ್ನಾಗಿ ಪಿಗ್ಮೆಂಟೆಡ್ ಆಗಿದೆ ಈ ಹೈಲೈಟರ್. ನೆಕ್ಸ್ಟ್ ಬಂದು ಒಂದು ಗ್ಲೋ ಕ್ರೀಮ್ ಒಂದಿದೆ, ಮತ್ತು ಇದು ಬೆಲಾವಿಟಾ ಅವ್ರದ್ದು ಚೀಕ್ ಟಿಂಟ್ ಲಿಪ್ಸ್ಟಿಕ್, ಮತ್ತು ಇದು ಚೀಕ್ ಟಿಂಟ್ ಲಿಪ್ಸ್ಟಿಕ್ ಐಶ್ಯಾಡೋ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಬಟ್ ನಾನು ರೇರಾಗಿ ಯೂಸ್ ಮಾಡ್ತೀನಿ. ನನಗೆ ಇದು ಕ್ರೀಮ್ ಟೆಕ್ಸ್ಚರಲ್ಲಿ ಇರೋದ್ರಿಂದ, ಆಯಿಲಿ ಸ್ಕಿನ್ ಮತ್ತು ನಾನು ಕೈಂಡ್ ಆಫ್ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಒಂಚೂರು ಕಷ್ಟ ಅನಿಸುತ್ತೆ ಬ್ಲೆಂಡ್ ಮಾಡೋದಕ್ಕೆ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆ ಥರ ಇದ್ದರೆ ಪೌಡರ್ ಬ್ಲಷ್ನ ಚೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಮರ್ಮೆಂಟ್ ಕಾಸ್ಮೆಟಿಕ್ಸ್ ಫೌಂಡೇಶನ್ ತುಂಬ ತಿಕ್ಕಿದೆ, ಸೊ ನಾನು ಅಷ್ಟು ಯೂಸ್ ಮಾಡೋದಕ್ಕೆ ಹೋಗಲ್ಲ ಇದನ್ನು. ನೆಕ್ಸ್ಟ್ ನನ್ನ 2 ಲಿಪ್ ಬಾಮ್ಗಳಿದೆ. ಸೊ ಇವಾಗ ಫುಲ್ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ನನ್ನ ಸಿರಮ್ಗಳಿದ್ದಾವೆ. ಇದು ಬಂದು ಫೇಸ್ ಆಯಿಲ್. ನಾನು ಇದನ್ನ ಜಾಸ್ತಿ ಹೈಲೈಟರ್ ಆಗಿ ಯೂಸ್ ಮಾಡಿದ್ದೀನಿ ವಿಡಿಯೋಸಲ್ಲೆಲ್ಲ. ಇದು ಒಂದು ದ ಡರ್ಮಾಕೋ ಫೇಸ್ ಸಿರಮ್, ಇದು ಸೊಲ್ಯೂಷನ್ ಫೇಸ್ ಸಿರಮ್. ಇದು ನಾನು ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಆಮೇಲೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಒಂದು ಚೂರು ಯೂಸ್ ಮಾಡಿದ್ದೀನಿ, ಬಟ್ ಇದನ್ನು ಸಿಕ್ಕಾಪಟ್ಟೆನೇ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದು ನಾನು ಒಂದು ಮೇಕಪ್ ಕಾಂಬೋ ತೊಗೊಂಡಾಗ ಕೊಟ್ಟಿದ್ರು ನನಗೆ ಅದರಲ್ಲಿ. ಸೊ ಅದರಲ್ಲಿ ಹೇಗೆ ಅದು ಫೇಸ್ ಆಯಿಲ್ ಆ್ಯಕ್ಚುಲಿ, ಬಟ್ ನಾನು ಹೈಲೈಟರ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಐಲ್ಯಾಶಸ್ ಇದೆ, ಇದರಲ್ಲೇ 2 ಐಲ್ಯಾಶಸ್ ಇದೆ, 2 ಗ್ಲೂ ಇದರಲ್ಲೇ ಹಾಕಿಟ್ಟಿದ್ದೀನಿ, ಜಾಗ ಇಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ನನ್ನ ಹತ್ರ ಇರುವಂಥ ಬ್ಯೂಟಿ ಬ್ಲೆಂಡರ್ಸ್. ಇದು ನಾನು ಆ್ಯಕ್ಚುಲಿ ಬ್ಯೂಟಿ ಬ್ಲೆಂಡರ್ಸ್ನ ಜಾಸ್ತಿ ಯೂಸು ಮಾಡಲ್ಲ, ಮತ್ತು ಬ್ರಷಸ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ನನಗೆ ಹ್ಯಾಂಡ್ಸೇ ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ಬಾಡಿ ಬಟರ್ ತುಂಬಾ ಚೆನ್ನಾಗಿದೆ, ಡೆಫಿನೆಟ್ ಆಗಿ ಸಮ್ಮರ್ಗೆ ಬೇಕೇ ಬೇಕು, ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಹೊಸದು ಒಂದು ಮಾಯ್ಶ್ಚರೈಸರ್ ನನ್ನ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ. ಇದು ಖಾಲಿ ಆದರೆ ನೆಕ್ಸ್ಟ್ ಇದಕ್ಕೆ ನಾನು ಮೂವ್ ಆಗ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಒಂದು ಸ್ಟಾಕ್ ಇರಬೇಕು, ಬಿಕಾಸ್ ನಾನು ಏನು ಅಪ್ಲೈ ಮಾಡಿಲ್ಲ ಅಂದರೂ ಫೇಸ್ಗೆ ಜಸ್ಟ್ ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಹೋಗೋದಕ್ಕೆ ರೆಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಲಿಂಪೆಟ್ ಬ್ಯೂಟಿ ಅವರ ಫೌಂಡೇಶನ್ ತುಂಬಾ ಚೆನ್ನಾಗಿದೆ, ಕ್ವಿಕ್ಕಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಟ್ರೈ ಮಾಡಿ. ಹಾಗೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಕೂಡ ಒಂದಿದೆ. ನೆಕ್ಸ್ಟ್ ಬಂದು BB ಕ್ರೀಮ್. ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ನಾನು, ಯಾವಾಗಾದರೂ ಒಂದ್ಸತಿ ಇದರಲ್ಲೂ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಎಲ್ಲ ಆದಮೇಲೆ ಮೇಕಪ್ ಫಿಕ್ಸರ್ ಇಂಪಾರ್ಟೆಂಟ್. ನಿಮ್ಮ ಮೇಕಪ್ ತುಂಬ ಲಾಂಗ್ ಸ್ಟೇ ಇರಬೇಕು ಅಂತ ಅಂದರೆ ಇದನ್ನು ಕೂಡ, ಇದರ ಬಗ್ಗೆ ತುಂಬ ಜನ ಡೌಟ್ಸ್ ಕೇಳ್ತಿದ್ದೀರಾ ನನಗೆ, ಇದು ಸ್ಪ್ರೇ ಆಗ್ತಾ ಇಲ್ಲ, ಇದರ ನೇಮ್ ಹೇಳಿ, ಕಂಪ್ಲೀಟ್ ನೇಮ್ ಹೇಳಿ ಅಂದ್ಬಿಟ್ಟು. ಸೊ ಈ ರೀತಿ ಇದೆ ಇದು ಫಿಕ್ಸರ್ ಬಂದು. ಇದು ಮೇಕಪ್ ಫಿಕ್ಸರ್ ನ್ಯಾಚುರಲ್ ಅಲೋವೆರಾ ವಿತ್ ವಿಟಮಿನ್ ಇ ಫಿಟ್ ಅಂದ್ಬಿಟ್ಟು. ಇದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಮೇಕಪ್, ಅದಂತೂ ನಿಜ ಅಂತಲೇ ಹೇಳ್ಬೋದು. ಸೊ ನಾನು ಇದರ ವಿಡಿಯೋನೇ ಮಾಡಿದ್ದೀನಿ, ಅದೇ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನನಗೆ ತುಂಬ ಕಮೆಂಟ್ಸ್ ಬರ್ತಿತ್ತು. ಸೊ ನಾನು ಅಲ್ಲೇ ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಏನೇನು ಡೌಟ್ಸ್ ಇದ್ರೂ. ಬಟ್ ನಿಮಗೆ ಕಂಪ್ಲೀಟಾಗಿ ಯಾರೊಬ್ರು ನನಗೆ ಕಮೆಂಟ್ ಮಾಡಿದ್ರು ಇದರ ಹೆಸರು ಹೇಳಿ ಅಂತ. ನಾನು ಕಂಪ್ಲೀಟಾಗಿ ಹೆಸರೆಲ್ಲ ತಿಳಿಸಿರ್ತೀನಿ ವಿಡಿಯೋದಲ್ಲಿ, ಅದಕ್ಕೆ ನಾನು ಹೇಳ್ತೀನಿ ಕೊನೆ ತನಕ ವಿಡಿಯೋ ನೋಡಿ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಈ ರೀತಿ ಇನ್ಫಾರ್ಮೇಷನ್ ಸ್ಕಿಪ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೂಸ್ ಪೌಡರ್, ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ಇದು ನಾನು ಮೇಕಪ್ ಕಾಂಬೋದಲ್ಲಿ ತೊಗೊಂಡಿದ್ದು. ಹಾಗೆ ಇನ್ನೊಂದು ನನ್ನ ಹತ್ರ ಐಲ್ಯಾಶಸ್ ಸೆಟ್ ಇದೆ. ಇದು ತುಂಬಾ ಚೆನ್ನಾಗಿದೆ ಟ್ರೆಡಿಷ್ನಲ್ ವೇರ್ಗೆಲ್ಲ. ಇದು ನೀವು ಸುಮ್ಮನೆ ಕ್ಯಾಶುವಲ್ ಆಗಿ ವೇರ್ ಮಾಡ್ತೀರಾ ಅಂದರೆ ವೇರ್ ಮಾಡ್ಬೋದು. ಇದು ತುಂಬ ತಿಕ್ಕಿದೆ, ಅಂದರೆ ಒಂದೇ ಕಡೆ ಇದೆ, ತುಂಬ ಜಾಸ್ತಿ ವಾಲ್ಯೂಮ್ ಇದೆ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಹಾಗೆ ಇದು ಸಪ್ತಾ ಜೆಲ್ 7 ವಾಟರ್ಸ್ ಮೇಕಪ್ ರಿಮೂವರ್. ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇದನ್ನು, ಟ್ರೈ ಮಾಡ್ತೀನಿ. ಅಂದರೆ ಮಾಡಿದ್ದೀನಿ, ಯೂಸೇ ಮಾಡಿಲ್ಲ ಅಂತೆಲ್ಲ, ರೇರ್ ಆಗಿ ಮಾಡ್ತೀನಿ. ಇದು ಬಂದು ಟೀ ಟ್ರೀ ಅಲೋವೆರಾ ಜೆಲ್. ಇದು ಸ್ಕಾರ್ಸ್ಗೆ ಆಗಿರ್ಬೋದು ಮತ್ತು ಆ್ಯಂಟಿ ಆ್ಯಕ್ನಿಗೆಲ್ಲ ತುಂಬ ಚೆನ್ನಾಗಿದೆ, ಇದು ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಕಲರ್ ಕರೆಕ್ಟರ್ನ ಇಟ್ಕೊಂಡಿದ್ದೀನಿ, ಇದು ಈ ರೀತಿ ಇದೆ, ಚೆನ್ನಾಗಿದೆ ಇದು ಕೂಡ. ಬಟ್ ನಾನು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ, ನನಗೇನೋ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ
ಕಲರ್ ಕರೆಕ್ಟರ್ನ ಯೂಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಬಂದು ಇದು ನನ್ನ ಐಬ್ರೋ ಪೆನ್ಸಿಲ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಇದೊಂದು ಕುಕುಂಬರ್ ಟೋನರ್ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿಬಿಟ್ಟಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಸ್ವಲ್ಪ ಇದೆ, ಖಾಲಿ ಆಗಿಬಿಡುತ್ತೆ ಬೇಗ. ನೆಕ್ಸ್ಟ್ ಐ ಶ್ಯಾಡೋ ಪ್ಯಾಲೆಟ್, ಇದು ಒಂದೇ ನನ್ನ ಹತ್ರ ಇರೋದು. ಆ್ಯಂಡ್ ದೆನ್ ನನ್ನ ಹತ್ರ ಒಂದು ಲಿಕ್ವಿಡ್ ಐಲೈನರ್ ಕೂಡ ಇದೆ. ಸೊ ನಾನು ರೇರಾಗಿ ಯೂಸೇ ಮಾಡಲ್ಲ, ಜಸ್ಟ್ ಸ್ಟಿಕ್ಕರ್ ಏನಾದರೂ ಇಟ್ಕೋಬೇಕು ಅಂತ ಅಂದರೆ ಇಟ್ಕೊಳ್ತೀನಿ. ಇನ್ನೊಂದು ಎಕ್ಸ್ಪೈರಿ ಆಗಿರೋ ಫೌಂಡೇಶನ್ ಇದೆ ನನ್ನ ಹತ್ರ. ಇಷ್ಟ ಆಗಿತ್ತು ನನ್ನ ಮೇಕಪ್ ಟೂರ್. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಏನಿತ್ತು ಎಲ್ಲನೂ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ತೋರಿಸ್ತೆ ಇದು ಯಾವುದು ನಿಜವಾಗ್ಲೂ ಪ್ರಮೋಷನ್ ಅಥವಾ ಕೊಲ್ಯಾಬ್ರೇಷನ್ ಅಲ್ಲ. ನಾನು ದುಡ್ಡು ಕೊಟ್ಟು ತೊಗೊಂಡು ಇಷ್ಟ ಆಗಿ ಇಟ್ಕೊಂಡಿರುವಂಥ ಪ್ರಾಡಕ್ಟ್ಸ್. ಇನ್ನೂ ಎಷ್ಟೊಂದು ಪ್ರಾಡಕ್ಟ್ಸ್ ನಾನು ರಿಜೆಕ್ಟ್ ಮಾಡಿದ್ದೀನಿ, ಅಂದರೆ ಬೇಡ ಚೆನ್ನಾಗಿಲ್ಲ ಅಂತ ಬಿಸಾಕಿರೋ ಪ್ರಾಡಕ್ಟ್ಸ್ ಕೂಡ ಇದೆ ದುಡ್ಡು ಕೊಟ್ಟು. ಬಿಕಾಸ್ ಅದು ಚೆನ್ನಾಗಿಲ್ಲ, ಸ್ಕಿನ್ಗೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ನಾನು ಅದನ್ನು ತೊಗೊಂಬಂದು ನಿಮ್ಮ ಹತ್ರ ರೆಕಮೆಂಡ್ ಮಾಡೋದಕ್ಕೆ ಆಗಲ್ಲ, ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಆಗಲ್ಲ. ಎವ್ರಿ ಸ್ಕಿನ್ ಟೈಪ್ ಇಸ್ ಡಿಫ್ರೆಂಟ್. ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ಸು ಸೆಟ್ ಆಗುತ್ತೆ ಅಂತ ಹೇಳೋದಿಲ್ಲ ನಾನು. ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಅದಕ್ಕೆ ನಾನು ಹೇಳೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಮುಂದೆ ಫ್ಯೂಚರಲ್ಲಿ ಕೊಲಾಬ್ರೇಷನ್ ಪ್ರಮೋಷನ್ ಬಂದರೆ ನಾನು ಡೆಫಿನೆಟ್ ಆಗಿ ಪ್ರಾಡಕ್ಟ್ಸ್ ಆ ಥರ ತೋರಿಸಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಜೊತೆ ಹೇಳ್ತೀನಿ, ಇದು ಪ್ರಮೋಷನ್ ಇದೆ, ಕೊಲಾಬ್ರೇಷನ್ ಇದೆ, ಟ್ರೈ ಮಾಡಬೇಕಾ ಮಾಡಬಾರ್ದಾ. ನಾನು ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಡೋದು. ಅದು ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು. ನಾನು ಇವಾಗ ಏನು ತೋರಿಸ್ತೆ ಇದನ್ನು ಅಷ್ಟೇ ನಾನು ಟ್ರೈ ಮಾಡಿ ನನಗೆ ಇಷ್ಟ ಆದಮೇಲೆ, ನನಗೆ ಸೆಟ್ ಆದಮೇಲೆ, ನನಗೆ ವರ್ಕ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ತೋರಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ಲೀಸ್ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗ್ತಾ ಇರುತ್ತೆ. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.